ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಇವತ್ತು ನಾವು ಎಲ್ಲಿ ಹೋಗ್ತಿದ್ದೀವಿ, ಫ್ಯಾಮಿಲಿ ಸಮೇತ ಹೋಗಿದ್ದೀವಿ. ತುಂಬ ಚೆನ್ನಾಗಿತ್ತು. ಇದೊಂದು ಯಾರೂ ಹೋಗಿರಲ್ಲ, ಲೇಡೀಸ್ ಎಲ್ಲ ಯಾರೂ ಹೋಗಲ್ಲ, ಆದರೆ ನಾನು ಹೋಗಿದ್ದೆ. ಸೂಪರ್ ಆಗಿತ್ತು. ಇಂಥ ಒಂದು ಅನುಭವನ ಯಾವತ್ತೂ ಪಡೆಯೋಕ್ಕಾಗಲ್ಲ ಯಾರೂ ಕೂಡ. ಲೇಡೀಸ್ ಎಲ್ಲ ಯಾರೂ ಹೋಗಲ್ಲ, ನಾನು ಹೋಗಿದ್ದೀನಿ. ನೈಟ್ ಬೇಟೆಗೆ ಹೋಗಿದ್ದೀವಿ. ಬನ್ನಿ ಹೇಗಿದೆ ಅದು. ಇದರಲ್ಲಿ ತುಂಬ ಡೇಂಜರ್ ಇರುತ್ತೆ. ಹುಲಿ, ಕರಡಿ ಇವೆಲ್ಲ ತುಂಬ ಇರುತ್ತೆ ಪ್ರಾಣಿಗಳು. ಅದರಲ್ಲಿ ಇವಾಗ ಜಿಗಣೆ ಕಾಟ ಬೇರೆ. ಒಂದು ಸಣ್ಣ ಪ್ರಾಬ್ಲಮ್ ಆಗಿತ್ತು. ಹೆಂಗೋ ಬಚಾವಾಗಿ ಬಂದಿದ್ದೀವಿ. ಎಲ್ಲ ನೋಡುವಂತೆ. ಯಾರೂ ಸ್ಕಿಪ್ ಮಾಡಬೇಡಿ ಪ್ಲೀಸ್. ಎಂಡ್ವರೆಗೂ ನೋಡಿ, ಹೈಪ್ ಮಾಡಿ, ಸಪೋರ್ಟ್ ಮಾಡಿ ಪ್ಲೀಸ್. ನಾವು ಕಾರ್ ತೊಗೊಂಡೇ ಹೋಗಿದ್ವಿ. ಅಲ್ಲಿ ಹೋಗಿ ಬೇರೆಯವ್ರ ಬೈಕ್ ತೊಗೊಂಡು ಹೋಗಿದ್ವಿ. ಆಮೇಲೆ ತುಂಬ ಚೆನ್ನಾಗಿದೆ ಅನುಭವ, ಮಾತ್ರ ಸೂಪರಾಗಿತ್ತು. ತುಂಬ ಸಣ್ಣ ಸ್ವಲ್ಪ ನೀರು ಎಲ್ಲಿ ಕಮ್ಮಿ ನೀರಿರುತ್ತೋ ಅಲ್ಲಿ ಮಾತ್ರ ಈ ಬೇಟೆನ ಮಾಡೋಕ್ಕಾಗತ್ತೆ. ಏನು ಬೇಟೆ ಅಂತ ನೋಡುವ ಬನ್ನಿ. ನೋಡ್ತಾ ಇರ್ಬೋದು ನೀವು, ತುಂಬ ನೀರು ಕಮ್ಮಿ ಇದೆ. ಅಂಥ ಕಮ್ಮಿ ನೀರಲ್ಲೇ ಇದನ್ನು ಹಿಡಿಯೋದು ಜಾಸ್ತಿ. ನೋಡ್ತಿರ್ಬೋದು. ಬಂತು ನೋಡಿ ನಮ್ಮ ಬೇಟೆ ಹೇಗಿದೆ ನೋಡಿ. ಆದರೆ ಕಚ್ಚಿದರೆ ಮಾತ್ರ ಹೇಳಲ್ಲ, ಮತ್ತು ಅಷ್ಟು ನೋವು ಕೊಡುತ್ತೆ. ಅದು ಬಿಡಲ್ಲ. ಮತ್ತು ನಾವು ಯಾರೂ ಹಿಡಿಯಲ್ಲ, ನಮ್ಗೆ ಬರಲ್ಲ. ಅದು ಬೇರೆಯವರು ಯಾರೋ ಒಬ್ಬರು ನಮ್ಮ ಜೊತೆ ಬಂದಿದ್ದರು, ಅವರು ಹಿಡ್ಕೊಟ್ಟಿರೋದು. ಅದು ನಮ್ಮ ಮಲೆನಾಡು ಸೈಡು ಇದು. ಮಳೆಗಾಲ ಸ್ಟಾರ್ಟ್ ಆಯಿತು ಅಂದರೆ ಮಲೆನಾಡು ಸೈಡಲ್ಲಿ ಇದು ಫೇಮಸ್ಸು. ಇಲ್ಲಿ ನೋಡ್ತಿರ್ಬೋದು ಎಷ್ಟು ಡೇಂಜರ್ ಆಗಿತ್ತಂದರೆ ಹೇಳೋಕ್ಕಾಗಲ್ಲ. 2 ಕಾಲು ಫುಲ್ಲು ತುಂಬೋಗ್ಬಿಟ್ಟಿತ್ತು ಜಿಗಣೆಗಳು. ಇಲ್ಲಿ ನೋಡಿ, ಫುಲ್ಲು ಜಿಗಣೆಗಳ ಕಾಟ, ಒಂದು ಕಡೆ ಕರಡಿ ಕೂಗೋದು, ಇವೆಲ್ಲ ತುಂಬ ಇದಾಗೋಯಿತು. ಹೆಂಗೋ ನಾವು ಮುಗಿಸ್ಕೊಂಡು 12 ಗಂಟೆಗೆ ಮನೆಗೆ ಬಂದಿದ್ವಿ. ಮನೆಗೆ ಬಂದು ಅದನ್ನೆಲ್ಲ ಕ್ಲೀನ್ ಮಾಡಿ, ಎಲ್ಲ ಬೇಯಿಸಿಟ್ಟು ಮಲಗಬೇಕಲ್ವ, ಅದಕ್ಕೆ ಕ್ಲೀನ್ ಮಾಡಿಟ್ಟು ನಾನು ಬೇಯಿಸಿಟ್ಟಿಲ್ಲ, ಸಾಂಬಾರು ಮಾಡಿಟ್ಟೆ ಮಲಗಿದ್ದೆ. ಇವೆಲ್ಲ ಅದು ಕ್ಲೀನಾಗಿ ತೆಗಿಬೇಕಾಗತ್ತೆ. ಫುಲ್ ಕ್ಲೀನಾಗಿ ತೆಗಿಬೇಕು. ಒಂಚೂರು ಕೂಡ ಅದು ಇರಬಾರ್ದು. ಅದೆಲ್ಲ ಕ್ಲೀನಾಗಿ ತೆಗಿತಾರೆ. ನಂಗೆ ಏನು ಹೇಳ್ತಾರಂತ ಗೊತ್ತಿಲ್ಲ. ಅದೆಲ್ಲ ತಿನ್ನೋಕ್ಕೆ ಮಾತ್ರ ಬರುತ್ತೆ. ಅದು ಕ್ಲೀನಾಗಿ ತೆಗೆದು ಎಲ್ಲ ಇದು ಮಾಡಿದ್ದೀವಿ. ಈ ಏಡಿ ತಿನ್ನೋ ಮಜಾನೇ ಬೇರೆ. ಮಳೆಗಾಲದಲ್ಲಿ ಏಡಿ ಯಾರು ತಿನ್ನಲ್ಲ, ಎಲ್ಲ ತಿಂತಾರೆ. ಮಳೆಗಾಲ ಸ್ಟಾರ್ಟ್ ಆದರೆ ಸಾಕು. ನಮ್ಮ ಮಲೆನಾಡು ಸೈಡಲ್ಲಿ ಎಲ್ಲಿ ಕಮ್ಮಿ ನೀರಿರುತ್ತೋ, ಹೊಳೆಗಳಿರುತ್ತೋ ಅಲ್ಲಿ ಎಲ್ಲ ಜನ ಇವಾಗ ತುಂಬಿರ್ತಾರೆ. ಇವಾಗ ಅದೆಲ್ಲ ಕ್ಲೀನ್ ಮಾಡಿ, ತೊಳೆದು ಕ್ಲೀನ್ ಮಾಡಿ ಬೇಯಿಸ್ತಾ ಇದ್ದೀನಿ. ಈಗ ಬೇಯಿಸಾದ್ಮೇಲೆ ಅದನ್ನು ಚೆನ್ನಾಗಿ ಬೇಯಿಸಬೇಕು. ಕೊಕೊನಟ್ ಆಯಿಲ್ ಹಾಕಬೇಕು, ಆನಿಯನ್ ಹಾಕಬೇಕು, ಎಲ್ಲ ಹಾಕಿ ಚೆನ್ನಾಗಿ ಬೇಯಿಸಬೇಕಾಗತ್ತೆ. ಇದನ್ನು ಮಾಡೋಕ್ಕೇನು ತುಂಬ ಹೊತ್ತು ಬೇಕಾಗಲ್ಲ. ತುಂಬ ಬೇಗ ಮಾಡಬಹುದು. ಇವಾಗ ನೋಡ್ತಿರ್ಬೋದು ಮಸಾಲೆ ಹಾಕಿದ್ದೀನಿ, ಎಲ್ಲ ರೆಡಿ ಆಗಿದೆ. ಇವಾಗ ಆಲ್ಮೋಸ್ಟ್ 90% ರೆಡಿ ಮಾಡಿದ್ದೀನಿ. ಇದು ಯಾರ್ಯಾರು ತಿಂತೀರೋ ಯಾರು ತಿನ್ನಲ್ವೋ ಗೊತ್ತಿಲ್ಲ. ಪ್ಲೀಸ್, ನಾನು ತಿನ್ನಲ್ಲ ಅಂದ್ಕೊಂಡು ವೀಡಿಯೋ ಮಾತ್ರ ಸ್ಕಿಪ್ ಮಾಡಬೇಡಿ ಪ್ಲೀಸ್. ವೀಡಿಯೋ ಅದನ್ನು ನೋಡ್ದೇ ಸ್ಕಿಪ್ ಮಾಡ್ದೇನೆ ಸಪೋರ್ಟ್ ಮಾಡಿ ಪ್ಲೀಸ್. ಹೈಪ್ ಮಾಡೋದು ಮರಿಬೇಡಿ ಪ್ಲೀಸ್. ಎಲ್ಲರೂ ಸ್ಕಿಪ್ ಮಾಡಿ ವೀಡಿಯೋಸ್ ನೋಡ್ತಾ ಇದ್ದೀರಾ. ಯಾರೂ ಕೂಡ ವೀಡಿಯೋಸ್ನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಆ್ಯಡ್ ಯಾವ್ದು ಬರುತ್ತೋ ಅದನ್ನು ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ. ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ. ನಾನು ಆಲ್ರೆಡಿ ಸಾಲ್ಟ್ ಹಾಕಿದ್ದೆ, ಸ್ವಲ್ಪ ಕಮ್ಮಿ ಇತ್ತು ಅಂತ ಮತ್ತೆ ಹಾಕಿದ್ದೀನಿ. ಅದನ್ನು ಬೇಯಿಸುವಾಗಲೇ ಒಂದು ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ. ಚೆನ್ನಾಗಿ ಬೇಯಿಸಬೇಕು. ಚೆನ್ನಾಗಿ ಕುದಿ ಬಂದಮೇಲೆ ಇದು ಮಾಡಬೇಕು. ಇವಾಗ ನೋಡ್ತಿರ್ಬೋದು ಮೇಲೆಲ್ಲ ಬೇಯಿಸಾಗಿದೆ. ಇವಾಗ ಮೇಲೆಲ್ಲ ಆಯಿಲಿ ಬಂದಿದೆ. ಇವಾಗಿದು ರೆಡಿಯಾಗಿದೆ. ಇದ್ರ ಜೊತೆ ಅಕ್ಕಿ ರೊಟ್ಟಿ, ದೋಸೆ ತುಂಬ ಚೆನ್ನಾಗಿರುತ್ತೆ. ನನಗೆ ದೋಸೆಗಿಂತ ಅಕ್ಕಿ ರೊಟ್ಟಿ ತುಂಬ ಇಷ್ಟ ಆಗುತ್ತೆ. ಚೀತು ದೋಸೆ ನಾನು ಯಾವತ್ತೂ ಇಷ್ಟಪಡಲ್ಲ. ನಾನು ತಿನ್ನೋದೇ ಅಕ್ಕಿ ರೊಟ್ಟಿ ಜೊತೆನೇ ತಿನ್ನೋದು ಆಲ್ಮೋಸ್ಟು. ವೈಟಿಗೆ ಬಂದಮೇಲೆ ಈ ದೋಸೆಗೆ ಹೆಸರು ಚೀತು ದೋಸೆ ಅಂತ ಇಷ್ಟ ಆಗಿದೆ. ನೋಡ್ತಿರ್ಬೋದು ಸೂಪರಾಗಿದೆ. ಪ್ಲೀಸ್, ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.